ವಿಡಿಯೋ ಪಾಠಕ್ಕೆ ಸ್ವಾಗತಗಳು ಮಕ್ಕಳೇ. ಈ ಒಂದು ವಿಡಿಯೋದಲ್ಲಿ ವ್ಯಾಕರಣಾಂಶಗಳನ್ನು ಪ್ರಾರಂಭ ಮಾಡಿದ್ದೀನಿ. ಇದು ತರಗತಿ 9 ವಿಷಯ ಕನ್ನಡ ಭಾಗ 1 ಮಕ್ಕಳೇ. ಈ ಒಂದು ವ್ಯಾಕರಣವನ್ನು ನಾವು ಚೆನ್ನಾಗಿ ಕಲಿತುಕೊಂಡರೆ ನಮ್ಮ ಭಾಷೆಯ ಶುದ್ಧತೆ ಮತ್ತು ಬಳಕೆ ಉತ್ತಮಗೊಳ್ಳುತ್ತದೆ ಮಕ್ಕಳೇ. ಅದರ ಮುಖೇನನೇ ನಿಮ್ಮ ವ್ಯಕ್ತಿತ್ವವೂ ಸಹ ಹೆಚ್ಚಾಗುತ್ತದೆ ಮಕ್ಕಳೇ. ಈ ಒಂದು ವ್ಯಾಕರಣಾಂಶದಲ್ಲಿ ನಾವು ಮೊದಲ ಬಾರಿಗೆ ಸಂಧಿಗಳನ್ನು ನಾವು ನೋಡೋಣ ಮಕ್ಕಳೇ. ಈ ಒಂದು ಸಂಧಿಗಳಲ್ಲಿ 2 ವಿಧಗಳಿವೆ ಮಕ್ಕಳೇ. ಮೊದಲನೇದು ಕನ್ನಡ ಸಂಧಿಗಳು, ಆನಂತರ ಸಂಸ್ಕೃತ ಸಂಧಿಗಳು ಅಂತ 2 ಬಗೆಯ ಸಂಧಿಗಳಿವೆ ಮಕ್ಕಳೇ. ಈಗ ನಾವು ಮೊದಲು ಕನ್ನಡ ಸಂಧಿಗಳನ್ನು ನಾವು ನೋಡೋಣ ಬನ್ನಿ ಮಕ್ಕಳೇ. ಈ ಒಂದು ಕನ್ನಡ ಸಂಧಿಗಳ ವಿಧಗಳನ್ನು ನಾವು ಮೊದಲು ನೋಡೋಣ ಮಕ್ಕಳೇ. ಈ ಒಂದು ಕನ್ನಡ ಸಂಧಿಗಳ ವಿಧಗಳು ಯಾವುವು ಅಂತ ನಾವು ನೋಡೋಣ ಬನ್ನಿ ಮಕ್ಕಳೇ. ಒಂದನೇದು ಲೋಪ ಸಂಧಿ, ಎರಡನೇದು ಆಗಮ ಸಂಧಿ, ಮೂರನೆಯದು ಆದೇಶ ಸಂಧಿ. ಈ ರೀತಿ 3 ರೀತಿಯ ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳಲ್ಲಿ ನೋಡಬಹುದು ಮಕ್ಕಳೇ. ನೆಕ್ಸ್ಟ್ ಈಗ ನಾವು ಸಂಧಿ ಎಂದರೇನು, ಸಂಧಿ ಅಂತ ಹೇಳ್ತಾ ಇರ್ತೀವಲ್ಲ ಮಕ್ಕಳೇ. ಇದೇನು ಬಾಗಿಲು ಸಂಧಿ ಅಂತ ತಿಳ್ಕೊಂಡಿದ್ದೀರಾ ಮಕ್ಕಳೇ? ಇಲ್ಲ, ಇವು ಸಂಧಿ ಎಂದರೆ ಅವು ಅಕ್ಷರಗಳ ನಡುವೆ ಬರ್ತಕ್ಕಂಥ ಸಂಧಿಗಳು ಮಕ್ಕಳೇ. ಸಂಧಿ ಅದರ ಎಂದರೇನು ಅಥವಾ ಅದಕ್ಕೆ ವಿವರಣೆ ನೋಡಿ ಮಕ್ಕಳೇ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ, ಅಲ್ಲಿ ನೋಡಿ ಮಕ್ಕಳೇ, 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಳ್ಳುವುದಕ್ಕೆ ಸಂಧಿ ಎಂದು ಹೆಸರು. ಅಥವಾ 2 ಪದಗಳು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಳ್ಳುವುದಕ್ಕೆ ಸಂಧಿ ಎಂದು ಹೆಸರು. ಆದರೆ ಇಲ್ಲಿ ಮುಖ್ಯವಾದದ್ದೇನಪ್ಪ ಅಂದರೆ 2 ಪದಗಳು ಕೂಡಿಕೊಂಡಾಗ ಅರ್ಥಲೋಪ ಯಾವುದೇ ಕಾರಣಕ್ಕೂ ಆಗಬಾರದು. ಅದು ಬಹಳ ಮುಖ್ಯವಾದದ್ದು ಮಕ್ಕಳೇ. 2 ಅಕ್ಷರಗಳು ಕಾಲ ವಿಳಂಬವಿಲ್ಲದಂತೆ ಕೂಡಿಕೊಳ್ಳುವುದಕ್ಕೆ ಸಂಧಿ ಎಂದು ಹೆಸರು. ಇಲ್ಲಿ ಗಮನಿಸಬೇಕಾದಂಥ ಅಂಶಗಳು ಕೆಲವೊಂದಿದೆ ಮಕ್ಕಳೇ. ನೋಡಿ, ಸಂಧಿಯಾಗುವಾಗ ಸ್ವರದ ಮುಂದೆ ಸ್ವರಾಕ್ಷರಗಳು ಬಂದರೆ ಸ್ವರ ಸಂಧಿ ಎನ್ನುವರು. ಸ್ವರಗಳು ಯಾವುದು ಮಕ್ಕಳೇ? ಆ ಇಂದ ಹಿಡಿದು ಮಹಾವರೆಗೆ ಸ್ವರಗಳು, ಆ ಇಂದ ಹಿಡಿದು ಅವರಿಗೆ ಸ್ವರಗಳು ಅಂತ ಕರಿತೀವಿ. ಕಾಯಿಂದ ಹಿಡಿದು ಲಾವರೆಗೆ ಅವುಗಳನ್ನ ವ್ಯಂಜನಗಳು ಅಂತ ಕರಿತೀವಿ ಮಕ್ಕಳೇ. ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನಾಕ್ಷರಗಳು ಬಂದರೆ ವ್ಯಂಜನ ಸಂಧಿ ಅಂತ ಕರಿತೀವಿ ಮಕ್ಕಳೇ. ಸಂಧಿಯಾಗುವಾಗ ಮುಂಚೆ ಇದ್ದ ವರ್ಣವು ಬಿಟ್ಟು ಹೋಗುವುದು ಮತ್ತೆ ಹೊಸದೊಂದು ವರ್ಣ ಅಥವಾ ಅಕ್ಷರವು ನಡುವೆ ಬರುವುದು. ಈ ಮೊದಲಾದ ವ್ಯತ್ಯಾಸಗಳಿಗೆ ಸಂಧಿ ಕಾರ್ಯಗಳೆಂದು ಕರೆಯುತ್ತೇವೆ. ನೆಕ್ಸ್ಟ್ ಕನ್ನಡ ಸಂಧಿಗಳಲ್ಲಿ ಈಗ ಒಂದಾಗಿ ನೋಡೋಣ ಬನ್ನಿ ಮಕ್ಕಳೇ. ಮೊದಲನೇದು ಲೋಪಸಂಧಿ. ಈ ಒಂದು ವಿಡಿಯೋದಲ್ಲಿ ಲೋಪಸಂಧಿ ಮಾತ್ರ ನಾವು ನೋಡ್ತೀವಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಮಿಕ್ಕ ಸಂಧಿಗಳನ್ನು ನೋಡೋಣ ಮಕ್ಕಳೇ. ಲೋಪಸಂಧಿ ಬನ್ನಿ ಮಕ್ಕಳೇ. ಲೋಪಸಂಧಿ, ಲೋಪ ಅಂದರೆ ಅದು ಹೇಳ್ತಾ ಇದೆ, ಲೋಪ ಅಂದರೆ ಬಿಟ್ಟು ಹೋಗೋದು ಅಂತ ಅದರ ಅರ್ಥ ಅಂತ ಮಕ್ಕಳೇ. ನೋಡಿ, ಲೋಪಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದರೆ ಸಾಮಾನ್ಯವಾಗಿ ಹಿಂದಿನ ಸ್ವರವು ಬಿಟ್ಟು ಹೋಗುತ್ತದೆ. ಸ್ವರದ ಮುಂದೆ ಸ್ವರವು ಬಂದರೆ ಸಾಮಾನ್ಯವಾಗಿ ಹಿಂದಿನ ಸ್ವರವು ಬಿಟ್ಟು ಹೋಗುತ್ತದೆ. ಹೀಗೆ ವರ್ಣವು ಬಿಟ್ಟು ಹೋಗುವುದಕ್ಕೆ ನಾವು ಅಥವಾ ಲೋಪವಾಗುವುದಕ್ಕೆ ಈ ಸಂಧಿಗೆ ನಾವು ಲೋಪಸಂಧಿ ಅಂತ ಕರಿತೀವಿ. ಸ್ವರದ ಮುಂದೆ ಸ್ವರವು ಬಂದರೆ ಸಾಮಾನ್ಯವಾಗಿ ಹಿಂದಿನ ಸ್ವರವು ಬಿಟ್ಟು ಹೋಗುತ್ತದೆ. ಹೀಗೆ ವರ್ಣವು ಬಿಟ್ಟು ಹೋಗುವುದಕ್ಕೆ ಲೋಪವೆಂದು ಅಥವಾ ಈ ಸಂಧಿಗೆ ಲೋಪಸಂಧಿ ಅಂತ ಕರಿತೀವಿ. ನೆಕ್ಸ್ಟ್ ಅಲ್ಲಿ ಉದಾಹರಣೆಗಳನ್ನು ನೋಡುವ ಬನ್ನಿ ಮಕ್ಕಳೇ. ಇಲ್ಲಿ ಕೆಳಗೆ ಪ್ಲಸ್ ಇಡು, ಕೆಳಗಿಡು. ಕೆಳಗೆ ಎಂಬತಕ್ಕಂಥದ್ದು ಒಂದು ಪದ, ಇಡು ಎಂಬತಕ್ಕಂಥದ್ದು ಮತ್ತೊಂದು ಪದ. ಇವೆರಡೂ ಸೇರಿ ಒಂದೇ ಆಗಿರೋದನ್ನು ನೋಡ್ತೀವಿ. ಕೆಳಗೆ ಎಂಬತಕ್ಕಂಥದ್ದು ಪೂರ್ವ ಪದ, ಇಡು ಎಂಬತಕ್ಕಂಥದ್ದು ಉತ್ತರ ಪದ. ಪೂರ್ವ ಪದ, ಉತ್ತರ ಪದ ಇವೆರಡೂ ಸೇರಿ ಆಗುವಂಥ ಪದ ಕೆಳಗಿಡು ಎಂಬತಕ್ಕಂಥದ್ದು ಸಮಸ್ತ ಪದ. ಪೂರ್ವ ಪದ, ಉತ್ತರ ಪದ
ಇವೆರಡು ಸೇರಿದ್ರೆ ಸಮಸ್ತ ಪದ. ಎಸ್, ಕೆಳಗೆ ಪ್ಲಸ್ ಇಡು ಕೆಳಗಿಡು, ಕೆಳಗೆ ಪ್ಲಸ್ ಇಡು ಕೆಳಗಿಡು. ನೋಡಿ ಇಲ್ಲಿ ಒಂದು ಅಕ್ಷರ ಲೋಪ ಆಗ್ತಾ ಇದೆ. ಯಾವ ಅಕ್ಷರ ಲೋಪ ಆಗ್ತಾಯಿದೆ ಮಕ್ಕಳಲ್ಲಿ? ಎಸ್, ಇಲ್ಲಿ ಉತ್ತರ ಪದದ ಇ ಎಂಬ ಅಕ್ಷರ ಲೋಪವಾಗ್ತಾ ಇದೆ. ಕೆಳಗೆ ಪ್ಲಸ್ ಇಡು ಕೆಳಗಿಡು. ನೋಡಿ ಇ ಎಂಬ ಪದದಲ್ಲಿ ಇಲ್ಲ, ಕೆಳಗಿಡು ಅನ್ನುವಂಥ ಪದದಲ್ಲಿ. ನೆಕ್ಸ್ಟ್, ಊರು ಪ್ಲಸ್ ಊರು ಊರೂರು. ನೋಡಿ ಇಲ್ಲಿ ಮಕ್ಕಳೇ, ಅದು ಊ ಎಂಬತಕ್ಕಂಥದ್ದು ಒಂದು ಮಾತ್ರ ಬಂದಿದೆ, ಇನ್ನೊಂದು ಬಂದಿಲ್ಲ. ಅಲ್ಲಿ ಲೋಪವಾಗಿದೆ, ಆದರೆ ಅರ್ಥದಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಿಲ್ಲ. ಊರು ಪ್ಲಸ್ ಅನ್ನು ಊರನ್ನು, ಅಲ್ಲಿ ಅ ಅಕ್ಷರ ಬಿಟ್ಟು ಹೋಗ್ತಾ ಇದೆ ಮಕ್ಕಳೇ. ಕಾಡು ಪ್ಲಸ್ಸಿಗೆ ಕಾಡಿಗೆ, ಇಲ್ಲಿ ಇ ಎಂಬತಕ್ಕಂಥ ಅಕ್ಷರ ಬಿಟ್ಟು ಹೋಗ್ತಾ ಇದೆ. ದೇವರು ಪ್ಲಸ್ ಇಂದ ದೇವರಿಂದ. ಎಸ್, ಇಲ್ಲಿ ಇ ಎಂಬತಕ್ಕಂಥ ಅಕ್ಷರ ಬಿಟ್ಟು ಹೋಗ್ತಾ ಇದೆ. ಎಸ್, ನಮ್ಮ ಪ್ಲಸ್ ಅವರು ನಮ್ಮವರು, ಅಲ್ಲಿ ಅ ಅಕ್ಷರ ಬಿಟ್ಟು ಹೋಗ್ತಾ ಇದೆ ಮಕ್ಕಳೇ. ಎಸ್, ನೆಕ್ಸ್ಟು ಮುಖ್ಯಾಂಶಗಳನ್ನು ನೋಡಿ ನನ್ನ ಮಕ್ಕಳೇ. ಸಂಧಿಯ ವಿವರಣೆ, ಸಂಧಿ ಅಂದರೆ ಏನು ಎಂಬತಕ್ಕಂಥ ಡೆಫಿನೇಷನ್ ತಿಳ್ಕೊಂಡ್ರಿ. ಸಂಧಿ ಕಾರ್ಯ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಲೋಪ ಸಂಧಿಯ ವಿವರಣೆ, ಲೋಪ ಸಂಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡ್ರಿ. ಮತ್ತು ಪದಗಳನ್ನು ಬಿಡಿಸುವುದು ಹೇಗೆ ಅನ್ನೋದನ್ನು ಸಹ ನೀವು ತಿಳಿದುಕೊಂಡ್ರಿ ಮಕ್ಕಳೇ. ಎಸ್, ಈ ಪ್ರಶ್ನೆಗಳಿಗೆ ಉತ್ತರಿಸಿ ಮಕ್ಕಳೇ. ಸಂಧಿ ಎಂದರೇನು? ಮೊದಲನೇದು. ಎರಡನೇದು ಸ್ವರಸಂಧಿ ಎಂದರೇನು? ಮೂರನೇದು ಲೋಪಸಂಧಿ ಎಂದರೇನು? ನಾಲ್ಕನೇದು ಲೋಪಸಂಧಿಗೆ 10 ಉದಾಹರಣೆಗಳನ್ನು ನೀಡಿ ಅಥವಾ ಕೊಡಿ. ಎಸ್, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಮಕ್ಕಳೇ. ಇವೆಲ್ಲವನ್ನು ಸಹ ನೀವು ಒಂದು ನೋಟ್ ಪುಸ್ತಕದಲ್ಲಿ ಬರೆದಿಡಲೇಬೇಕು ಮಕ್ಕಳೇ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಕ್ಕಳೇ. ಸಾಯಿರಾಮ್, ಥ್ಯಾಂಕ್ ಯು.